ಕೆಎಸ್ಆರ್ಟಿಸಿ ಬಸ್ನಲ್ಲಿ ಅನುಚಿತ ವರ್ತನೆ, ಕಾಮುಕರಿಗೆ ಧರ್ಮದೇಟು ಬಿದ್ದಿದೆ. ಬೆಂಗಳೂರಿನಿಂದ ನೆಲಮಂಗಲಕ್ಕೆ ಹೊರಟಿದ್ದ ಬಸ್ನಲ್ಲಿ ಈ ಘಟನೆ ಆಗಿರೋದು. ಬಸ್ ಚಲಿಸ್ತಾ ಇದ್ದ ವೇಳೆ ಯುವತಿಯೊಬ್ಬಳ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿರುವ ಘಟನೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ನಡೆದಿದೆ. ಬೆಂಗಳೂರಿನಿಂದ ನೆಲಮಂಗಲದ ಕಡೆಗೆ ಬಸ್ ಹೊರಟಿತ್ತು. ಇಲ್ಲಿ ಈತ ತನ್ನ ಕೆಟ್ಟ ವರ್ತನೆಯನ್ನ ತೋರಿಸಿ ಯುವತಿಯೊಬ್ಬಳ ಜೊತೆ ಅಸಭ್ಯವಾಗಿ ನಡ್ಕೊಂಡಿದ್ದಾನೆ. ಇನ್ನು ವ್ಯಕ್ತಿ ಕಾಟಕ್ಕೆ ಕಣ್ಣೀರು ಹಾಕಿದ ಯುವತಿ ಆ ಕಾವಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಬಸ್ನಲ್ಲಿ ಕಾಮುಕರ ಕಪಾಳಕ್ಕೆ ಬಾರಿಸಿದ ನೊಂದ ಯುವತಿ. ಸದ್ಯ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಯುವತಿ ಪೋಸ್ಟ್ ಅನ್ನ ಶೇರ್ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಕೂಡ ಕೇರಳದಲ್ಲಿ ಒಬ್ಬ ಪುರುಷ ಆ ಯುವತಿಗೆ ಟಚ್ ಮಾಡ್ಕೊಂಡು ನಿಂತಿದ್ದ, ಕೆಟ್ಟದಾಗಿ ನಡ್ಕೊಂಡಿದ್ದ ಅನ್ನುವಂತ ಕಾರಣವನ್ನ ಬಿಂಬಿಸಿ ಆತ ಸೂಸೈಡೇ ಮಾಡ್ಕೊಂಡು ಬಿಟ್ಟ. ಆದ್ರೆ ಅದಾದ ನಂತರದಲ್ಲಿ ಬಸ್ನಲ್ಲಿ ಸ್ವಲ್ಪ ಎಲ್ಲ ಸ್ವಲ್ಪ ಕರೆಕ್ಟ್ ಆಗಿರ್ತಾರೆ ಅಥವಾ ಸರಿಯಾಗಿ ನಡ್ಕೊಳ್ತಾರೆ ಅಂತ ಭಾವಿಸಿದ್ವಿ. ನಮ್ಮ ಕರ್ನಾಟಕದಲ್ಲಿ ಅದು ಕೆಎಸ್ಆರ್ಟಿಸಿ ಬಸ್ನಲ್ಲಿ ಮೊಲೆಸ್ಟೇಷನ್ ಮಾಡೋ ಹಾಗಿಲ್ಲ, ಅನುಚಿತವಾಗಿ ವರ್ತನೆ ಮಾಡೋ ಹಾಗಿಲ್ಲ ಅಂತ ಗೊತ್ತಿದೆ. ಅದು ಕೂಡ ಆತನ ಮಗಳ ವಯಸ್ಸು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಸರಿಯಾಗಿ ಕಪಾಳ ಮೋಕ್ಷ ಮಾಡಿದ್ದಾರೆ. ಜೊತೆಗೆ ಅಲ್ಲಿನ ಸುತ್ತಮುತ್ತ ನೆರೆದಿದ್ದಂತಹ ಆ ಪ್ಯಾಸೆಂಜರ್ಸ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ಮಾಡಬೇಕು, ಯಾಕಂತ ಹೇಳಿದ್ರೆ ಬಸ್ಸಿನಲ್ಲಿ ಸೀಟ್ ಇಲ್ಲ ಅಂತ ಹೇಳಿದ್ರು ಕೂಡ ಬಸ್ಸಿನ ಪ್ರಮಾಣ ಕಡಿಮೆ ಇದ್ರು ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ನಿಂತ್ಕೊಂಡು ಹೇಗೋ ಮನೆ ತಲುಪಿದ್ರೆ ಸಾಕಪ್ಪ ಅಂತ ಹೋಗ್ತಿರ್ತಾರೆ. ಅಂಥದ್ರಲ್ಲಿ ಇಂಥ ಹುಚ್ಚಾಟ ಆಡೋದು, ಈ ರೀತಿಯಾದಂತ ಕಾಮ ರೀತಿಯ ವರ್ತನೆ ವಾಂಛೆಗಳನ್ನ ತೋರಿಸೋದು ಮಾಡ್ತಿರ್ತಾರೆ. ಸದ್ಯ ಆತನಿಗೆ ಧರ್ಮದೇಟನ್ನ ಕೊಡುವಂತ ಕೆಲಸವನ್ನ ಯುವತಿ ಮಾಡಿದಾಳೆ. ಈ ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪೋಸ್ಟ್ ಮಾಡ್ಕೊಂಡಿದ್ದಾಳೆ. ಅಟ್ಲೀಸ್ಟ್ ಹೆಣ್ಣು ಮಕ್ಕಳು ಪ್ರಯಾಣವನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ರೆಸ್ಪೆಕ್ಟ್ ಕೊಡೋದಕ್ಕೆ ಆಗೋದಿಲ್ಲ ಅಂದ್ರೂ ಪರವಾಗಿಲ್ಲ, ಅನುಚಿತವಾಗಿ ವರ್ತಿಸಬೇಡಿ ಅನ್ನೋದು.